ಶೃಂಗೇರಿ ಅಂದ ತಕ್ಷಣ ನಿಮಗೆ ನೆನಪಾಗೋದೇನು? ಶಾರದಾಂಬೆ ದರ್ಶನ ಮಾಡಿ ತುಂಗಾ ನದಿಯ ತೀರಕ್ಕೆ ಹೋಗಿ ಮೀನಿಗೆ ಮಂಡಕ್ಕಿ ಹಾಕೋದು, ಅದರ ಜೊತೆ ಸ್ವಲ್ಪ ಕಳ್ಳ ಕಳೆಯೋದು, ಅನಂತರ ಶಾರದಾಂಬೆಯ ದರ್ಶನದೊಂದಿಗೆ ಮತ್ತು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಶೃಂಗೇರಿ ಪ್ರವಾಸ ಪ್ರಾರಂಭ ಆಗುತ್ತೆ. ಆದರೆ ಅಲ್ಲಿಗೆ ಮುಗಿತಿತ್ತು ಕೂಡ. ಇನ್ನೊಂದು ವಿಶೇಷವಾದ ತಾಣವನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಶಂಕರಗಿರಿ ಶೃಂಗೇರಿಯ ಆಧ್ಯಾತ್ಮಿಕ ಶಿಖರ. ಮಲೆನಾಡಿನ ಮಡಿಲಲ್ಲಿ ತುಂಗಾ ತೀರದ ಪವಿತ್ರ ಭೂಮಿ ಶೃಂಗೇರಿ. ಇಲ್ಲಿನ ಪ್ರತಿ ಕಣಕಣವು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನ ಸಾರುತ್ತೆ. ಶೃಂಗೇರಿ ಮಠದ ಆವರಣದಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಈ ಶಂಕರಗಿರಿ ಬೆಟ್ಟ ನಿಜಕ್ಕೂ ಪ್ರಕೃತಿಯ ಆರಾಧಕರಿಗೆ ಸ್ವರ್ಗದಂತಹ ತಾಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಶೃಂಗೇರಿಗೆ ಬರುವಂತಹ ಪ್ರವಾಸಿಗರ ಮತ್ತು ಭಕ್ತರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿರುವುದು ಈ ಶಂಕರಗಿರಿ. ಈ ಶಂಕರಗಿರಿಯ ವಿಶೇಷ ಅಂದರೆ ಇದೊಂಥರ 4 ಮಹಡಿ ಕಟ್ಟಡದ ಥರ ಮಾಡಿದ್ದಾರೆ. ಅದ್ಭುತವಾದಂತಹ ಇಂಜಿನಿಯರಿಂಗ್ ಕೌಶಲ್ಯ ಇದು. ಶೃಂಗೇರಿಯ ಶಾರದಾ ಪೀಠದ ಸಮೀಪದಲ್ಲೇ ಇರುವಂತಹ ಈ ಸಣ್ಣ ಗುಡ್ಡವೇ ಶಂಕರಗಿರಿ. ಭರತ ವರ್ಷದಲ್ಲಿ ಶಂಕರಾಚಾರ್ಯದ ಪೂರ್ವ ಭಾರತ ಹೇಗಿತ್ತು ಅನ್ನುವಂತಹ ಚಿತ್ರಣವನ್ನು ಇಲ್ಲಿ ತೋರಿಸಿದ್ದಾರೆ. ಆ ಮಧ್ಯಕಾಲದಲ್ಲಿ ಸನಾತನ ವೈದಿಕ ಧರ್ಮವು ತೀವ್ರವಾದಂಥ ಹಾನಿಗೆ ಒಳಪಟ್ಟಿತ್ತು. ಖಂಡ ವಿಖಂಡವಾಗಿ ಒಡೆದಿತ್ತು. 72 ವಿಭಿನ್ನ ಪಂಥಗಳಾಗಿ ವಿಭಾಗಿಸಲ್ಪಟ್ಟಿತ್ತು. ಪ್ರತಿಯೊಂದು ಪಂಥವೂ ತನ್ನ ಅನುಯಾಯಿಗಳನ್ನು ಸ್ವಮತದ ಪ್ರಾಮಾಣ್ಯವನ್ನು ಸಾರುತ್ತಿತ್ತು. ನೂರಾರು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರೆ ಅಲ್ಲಿ ನಮ್ಮನ್ನ ಸ್ವಾಗತಿಸುವುದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಅಮೃತಶಿಲೆಯ ಭವ್ಯ ಪ್ರತಿಮೆ. ಈ ಪ್ರತಿಮೆಯ ಶಾಂತ ಮುಖಮುದ್ರೆ ಭಕ್ತರಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನೇ ಮೂಡಿಸುತ್ತೆ. ಲಿಫ್ಟು ಯಾವ ಥರ ಮಾಡಿದ್ದಾರೆ ಅಂದರೆ, ನೀವು ಇಲ್ಲಿ ಲಿಫ್ಟಲ್ಲಿ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ಥರ ಲಿಫ್ಟನ್ನು ಇಟ್ಟಿದ್ದಾರೆ. ಈ ಲಿಫ್ಟ್ ಅಲ್ಲಿಗೆ ತಲುಪುತ್ತೆ. ಈ ಚಿತ್ರಣ ಇರುವಂಥ ಜಾಗ ಮೇಲೆ ಶಂಕರಗಿರಿ ಬೆಟ್ಟ. ಯಾರಿಗೆ ಕಷ್ಟ ಆಗುತ್ತೆ ನಡೀಲಿಕ್ಕೆ ಅವರೆಲ್ಲ ಇಲ್ಲಿ ಈ ಭಾಗ ಇದೆಯಲ್ಲ, ಇಲ್ಲಿಂದ ವೀಲ್ ಚೇರಲ್ಲಿ ಬರ್ತಾರೆ. ವೀಲ್ ಚೇರಲ್ಲಿ ಬಂದು ಸೀದಾ ಲಿಫ್ಟ್ ಹತ್ಕೋತಾರೆ. ಎಲ್ಲ ಭಾಗಗಳನ್ನು ನೋಡಿಕೊಂಡು ಅವ್ರು ಬರ್ಬೋದು. ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ಇಡೀ ಶೃಂಗೇರಿ ಪಟ್ಟಣ ಹಾಗೂ ಹರಿಯುವ ತುಂಗಾ ನದಿಯ ವಿಹಂಗಮ ನೋಟ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತೆ. ಈ ಪ್ಲೇಸು ಈಗ ಹೊಸದಾಗೆ ಮಾಡಿದ್ದಾರೆ. ಈಗ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಏನು ಅಂದರೆ ಒಂಥರ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತು ಈ ಮೂಲ ಗ್ರಂಥಗಳಾದ ರಾಮಾಯಣ, ಮಹಾಭಾರತ ಇದ್ರ ಬಗ್ಗೆ ಎಲ್ಲ ಒಂದು ಭಾರಿ ಒಂಥರ ಡೀಟೇಲ್ಸ್ ಎಲ್ಲ ಇಟ್ಟಿದ್ದಾರೆ. ಯಾವುದೇ ಒಂದು ಮಕ್ಕಳು ಬಂದರು ಏನು ಬಂದರು ಅವರಿಗೆಲ್ಲ ಒಂದು ಅದರ ಅರಿವು, ಹಿಂದೂ ಧರ್ಮದ್ದು ಒಂದು ಏನಿದೆ ನಮ್ಮ ಧರ್ಮ ನಮ್ಮ ಇದು ಅನ್ನೋದೊಂದು ಮನವರಿಕೆ ಆಗಂಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ. ಬೆಟ್ಟದ ಸುತ್ತಲೂ ಇರುವ ಸುಂದರ ಉದ್ಯಾನವನ, ಧ್ಯಾನಕ್ಕೆ ಪೂರಕವಾದ ವಾತಾವರಣ ಮನಸ್ಸಿಗೆ ಅಪಾರ ಶಾಂತಿಯನ್ನ ನೀಡುತ್ತೆ. ಶೃಂಗೇರಿಗೆ ಬಂದು ಇಲ್ಲಿ ಬಂದಿಲ್ಲ ಅಂದರೆ ನಿಜ ಮಿಸ್ ಮಾಡ್ಕೊತಾ ಇರೋದು. ಶೃಂಗೇರಿಯಿಂದ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ, ಬರ್ಬೋದು, ಇಲ್ಲೂ ನೋಡ್ಬೋದು, ಚೆನ್ನಾಗಿದೆ. ಶಂಕರಗಿರಿಯು ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಮತ್ತು ಸಂಜೆ 3ರಿಂದ ರಾತ್ರಿ 8ರವರೆಗೆ ಸಾರ್ವಜನಿಕರ ಭೇಟಿಗೆ ಮುಕ್ತವಾಗಿರುತ್ತೆ. ಗುರುಪೀಠದಲ್ಲಿ ಪ್ರಥಮ ಸ್ವಾಮೀಜಿಯಾದಂತಹ ಶ್ರೀ 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 ಸುರೇಶ್ವರಾಚಾರ್ಯರ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದು. ಅದ್ಭುತವಾದಂತಹ ಕೆತ್ತನೆಯಿಂದ ಕೂಡಿದ ಈ ಒಂದು ವಿಗ್ರಹದಲ್ಲಿ ಸುರೇಶ್ವರಾಚಾರ್ಯರೇ ಎದ್ದು ಬಂದ ರೀತಿಯಲ್ಲಿದೆ. ಹಿಂಭಾಗದಲ್ಲಿ ನಾವು ನೋಡಿದ್ರೆ ಶೃಂಗೇರಿಯ ಮಠ ಅದರ ಭಾಗದಲ್ಲಿ ಹಿಂಭಾಗದಲ್ಲಿ ನಮಗೆ ಕಾಣುತ್ತೆ. ಸೊ ಶೃಂಗೇರಿಯ ಮೊದಲ ಗುರುಗಳು ಇವರೇ. ಮಲೆನಾಡಿನ ಚಳಿ ಅಥವಾ ಸಣ್ಣನೆಯ ಮಳೆಯ ನಡುವೆ ಈ ಬೆಟ್ಟವನ್ನೇರುವುದು ಒಂದು ಸುಂದರ ಅನುಭವ. ಶಂಕರಾಚಾರ್ಯರಿಗೆ ಮುಖ್ಯವಾಗಿ ನಾವು ಸನಾತನ ಧರ್ಮದ ಆಚರಣೆಯವರು ನಮಿಸಬೇಕಾಗಿದ್ದು ಅವರ ದಿಗ್ವಿಜಯ ಯಾತ್ರೆಯನ್ನು ಸ್ಮರಿಸುವುದರ ಮೂಲಕ. ಈಗಿನ ಸನಾತನ ಧರ್ಮ ಅಥವಾ ನಮ್ಮ ಭಾರತ ಉಳಿದಿದೆ ಅಂದರೆ ಅದಕ್ಕೆ ಮೂಲ ಪುರುಷರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಈ ಒಂದು ಆಧ್ಯಾತ್ಮಿಕ ಚಿಂತನೆಯಿಂದ ಹೇಗೆ ದಿಗ್ವಿಜಯ ಯಾತ್ರೆ ಫಲಪ್ರದವಾಯಿತು ಆ ಚಿತ್ರಣವನ್ನು ಇಲ್ಲಿ ತೋರಿಸಲಾಗಿದೆ. ರಾಜನಾದ ಸುಧನ್ವ ಹಾಗೂ ಶಿಷ್ಯರೊಂದರೊಡನೆ ಜಗದ್ಗುರುಗಳು ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಆರಂಭಿಸ್ತಾರೆ. ಮೊದಲು ರಾಮೇಶ್ವರಕ್ಕೆ ಆಗಮಿಸಿ ಅಲ್ಲಿ ವೇದೋಕ್ತವಾದ ಪೂಜಾ ವಿಧಾನಗಳನ್ನು ಸ್ಥಾಪಿಸುತ್ತಾರೆ. ಆನಂತರ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಮಠಾಮ್ನಾಯದಲ್ಲಿ ನಿರ್ದೇಶಿಸಿರುವಂತೆ ಜ್ಯೋತಿರ್ಲಿಂಗವಾದ ರಾಮೇಶ್ವರವು ದಕ್ಷಿಣಾಮ್ನಾಯದ ಶ್ರೀ ಶಾರದಾ ಪೀಠಕ್ಕೆ ಕ್ಷೇತ್ರವಾಗಿದೆ ಎಂಬುದು ನಿರ್ವಿವಾದಿತವಾಗಿ ಒಪ್ಪಿಕೊಳ್ಳುವಂಥದ್ದು. ಇಂದಿಗೂ ಶ್ರೀ ರಾಮೇಶ್ವರದ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದ ಧಾರ್ಮಿಕ ಚಟುವಟಿಕೆಗಳು ಶೃಂಗೇರಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ.
ನೀವು ಶೃಂಗೇರಿಗೆ ಭೇಟಿ ನೀಡಿದಾಗ ಶಾರದಾಂಬೆಯ ದರ್ಶನದ ನಂತರ ಈ ಶಂಕರಗಿರಿಗೂ ಭೇಟಿ ನೀಡಲು ಮರೆಯಬೇಡಿ. ಗಿಜಿಗಿಟ್ಟುವ ವಾತಾವರಣ ನಗರ ಪ್ರದೇಶದಲ್ಲಿರುವಂಥ ನಮಗೆ ಯಾವಾಗಲೂ ಇರುತ್ತಲ್ವಾ, ಒಂದ್ಸರಿ ಈ ಶಂಕರಗಿರಿಗೆ ಬಂದರೆ 2 ರೀತಿಯ ಚಿತ್ರಣವನ್ನು ನೋಡ್ಬೋದು. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದು ಜ್ಞಾನ ಮತ್ತು ಶಾಂತಿಯ ಶಿಖರ. ಶೃಂಗೇರಿಯಲ್ಲಿ ನೆಲೆಸಿದ್ದಾಗ ಶ್ರೀ ಶಂಕರರು ತಮ್ಮ ಯೋಗ ದೃಷ್ಟಿಯಿಂದ ತಮ್ಮ ತಾಯಿಯಾದ ಆರ್ಯಾಂಬೆಯ ಮರಣಾಶಯೆಯನ್ನು ಅರಿತುಕೊಳ್ತಾರೆ. ತಕ್ಷಣವೇ ಅವರ ತಮ್ಮ ಜನ್ಮಸ್ಥಳವಾದ ಕಲ್ಲಟಿಗೆ ಧಾವಿಸಿ ತಾಯಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಆಕೆಯ ಅಂತಿಮ ಇಚ್ಛೆಯಂತೆ ಶ್ರೀಶಂಕರರು ಆಕೆಗೆ ವಿಷ್ಣು ಸಾಯುಜ್ಯವನ್ನು ಅನುಗ್ರಹಿಸುತ್ತಾರೆ. ಆರ್ಯಾಂಬೆಯು ತನ್ನ ಪಂಚಭೌತಿಕ ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ತೆರಳುತ್ತಾರೆ ಎಂಬ ಉಲ್ಲೇಖವನ್ನು ಇದರಲ್ಲಿ ಚಿತ್ರಿಸಲಾಗಿದೆ. ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಮುಖ್ಯವಾದ ಭಾಗ ಶೃಂಗಗಿರಿಯದ್ದು, ಅಂದರೆ ನಮ್ಮ ಶೃಂಗೇರಿಯದ್ದು. ಇದು ಶೃಂಗೇರಿಗೆ ಅವರು ವಿಜಯ ಯಾತ್ರೆ ಕೈಗೊಂಡಂತಹ ಅಥವಾ ದಿಗ್ವಿಜಯ ಯಾತ್ರೆ ಕೈಗೊಂಡಂತಹ ಸಂದರ್ಭದ ಚಿತ್ರಣ. ಇಲ್ಲಿ ವಿಶೇಷವಾದ ಕಥೆಯನ್ನು ನಾವು ತುಂಗಾ ನದಿಯ ತಟದಲ್ಲಿ ನೋಡಬಹುದು. ಅಲ್ಲಿ ಒಂದು ಕಪ್ಪೆಗೆ ಹಾವು ತನ್ನ ಹೆಡೆಯಿಂದ ಅದಕ್ಕೆ ಆಗ್ತಿರುವಂತಹ ಬಿಸಿಲನ್ನು ಬೇಗೆಯನ್ನು ತಡಿಲಿಕ್ಕೆ ಅದರ ರಕ್ಷಣೆಯನ್ನು ಮಾಡ್ತಿರೋದನ್ನು ಈ ಚಿತ್ರಣದಲ್ಲಿ ತೋರಿಸಲಾಗಿದೆ. ಸರ್ಪವು ಕಪ್ಪೆಯನ್ನು ಕಾಪಾಡುವ ಇಂತಹ ವಿಚಿತ್ರವಾದಂತಹ ಜಾಗವನ್ನು ಇವು ಶೃಂಗೇರಿ ಶೃಂಗಗಿರಿ ಎಂದು ಕರೆದು ಆಧ್ಯಾತ್ಮ ತಾಣವಾಗಿ ಮಾಡಿದ್ದು ಶ್ರೀ ಶಂಕರರು. ಸ್ಥಳ ಶಂಕರಗಿರಿ ಶೃಂಗೇರಿ. ಪ್ರಮುಖ ಆಕರ್ಷಣೆ ಆದಿಶಂಕರಾಚಾರ್ಯರ ಭವ್ಯ ಪ್ರತಿಮೆ. ಅಂತರ ಶೃಂಗೇರಿ ಬಸ್ ನಿಲ್ದಾಣದಿಂದ ಕೇವಲ 1 ಮತ್ತು 2 ಕಿಲೋಮೀಟರ್ ಅಂತರ. ವಿಶೇಷತೆ ಪ್ರಕೃತಿ ಸೌಂದರ್ಯ ಮತ್ತು ಧ್ಯಾನಕ್ಕೆ ಯೋಗ್ಯವಾದ ಪರಿಸರ. ದಕ್ಷಿಣಾಮ್ನೇಯ ಶ್ರೀ ಶಾರದಾ ಪೀಠ ಶೃಂಗೇರಿ ಸನಾತನ ಧರ್ಮ ಮತ್ತು ಅದ್ವೈತ ಸಿದ್ಧಾಂತದ ಶಾಶ್ವತ ಪ್ರಸಾರಕ್ಕಾಗಿ ಶ್ರೀ ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಆಮ್ನೇಯ ಪೀಠಗಳನ್ನು ಸ್ಥಾಪಿಸಿದರು. ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠವನ್ನು ಶ್ರೀ ಸುರೇಶ್ವರಾಚಾರ್ಯರ ನೇತೃತ್ವದಲ್ಲಿ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಮಠವನ್ನು ಶ್ರೀ ಮಾಲಾಕಾರ್ಯಾಚಾರ್ಯರ ನೇತೃತ್ವದಲ್ಲಿ, ಪಶ್ಚಿಮದಲ್ಲಿ ದ್ವಾರಕೆಯನ್ನು ದ್ವಾರಕಾ ಮಠದಲ್ಲಿ ಶ್ರೀ ಶಂಕರಾಚಾರ್ಯರು ತಮ್ಮ ಯೋಗ ಶಕ್ತಿಯಿಂದ ಕ್ಷಿಪ್ರವಾಗಿ ಮಾಹಿಷ್ಮತಿ ನಗರವನ್ನು ತಲುಪಿದರು. ಅಲ್ಲಿ ಮನೆಯ ಹೊಸ್ತಿಲಲ್ಲೇ ಚರ್ಚೆ ಮಾಡುತ್ತಿದ್ದಂತಹ 2 ಗಿಳಿಗಳನ್ನು ಕಂಡ್ರಂತೆ. ಅದೇ ಮಂಡನ ಮಿಶ್ರರ ಗೃಹವೆಂದು ಅವರಿಗೆ ಅರ್ಥ ಆಯಿತು. ಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿ ನಡೆಯುತ್ತಿದ್ದ ಶ್ರಾದ್ದ ಕರ್ಮದಲ್ಲಿ ಭಾಗವಹಿಸಿದರಂತೆ. ಯಾರ್ಯಾರು ಗೊತ್ತಾ? ಸಾಕ್ಷಾತ್ ವ್ಯಾಸ ಜೈಮಿನಿ ಮಹರ್ಷಿಗಳೇ ಆಗಮಿಸಿದರು. ಶ್ರೀ ಶಂಕರಾಚಾರ್ಯರು ಸನ್ಯಾಸಿಗಳು ಸ್ವೀಕರಿಸುವ ಸಾಮಾನ್ಯ ಭಿಕ್ಷೆ ಬದಲಾಗಿ ವಾದ ಭಿಕ್ಷೆಯನ್ನು ಬೆಳೆದ್ರಂತೆ. ಶೃಂಗೇರಿಗೆ ಹೋದಾಗ ನೀವು ಮಿಸ್ ಮಾಡಲೇಬಾರದ ಜಾಗ ಅಂದರೆ ಅದು ಶಂಕರಗಿರಿ. ಕುತೂಹಲದಿಂದ ಬಂದೆ. ಇಲ್ಲಿಗೆ ಬಂದಮೇಲೆ ತುಂಬ ಶಾಂತ ವಾತಾವರಣ. ಎಕ್ಸ್ಪೆಷಲಿ ಏನು ಮಾಡಿದಾರಲ್ಲ ಸಿಸ್ಟಮ್, ಎಸ್ಕಲೇಟರ್ ಸಿಸ್ಟಮ್, ಲಿಫ್ಟ್ ಸಿಸ್ಟಮು, ನನ್ನ ಬ್ರದರ್ ಕರ್ಕೊಂಡು ಬಂದಿದ್ದೀನಿ. ಡಿಸೇಬಲ್ ಅವರಿಗೆಲ್ಲ ತುಂಬ ಖುಷಿ ಅನಿಸ್ತು. ಏಜ್ ಆದವ್ರಿಗೆ ಕೂಡ ಬಂದು ಒಂದು ದರ್ಶನ ಮಾಡ್ಕೊಂಡು ತುಂಬ ನೆಮ್ಮದಿ ತಾಣ ಅನ್ನಿಸ್ತು. ಮತ್ತು ಇಲ್ಲಿ ಸುತ್ತ ಪರಿಸರ ನೋಡ್ತಿದ್ರೆ ಖಂಡಿತ ನಮ್ಮ ಮಲೆನಾಡಿಗೆ ಇಂಥದ್ದೊಂದು ಅವಶ್ಯಕತೆ ಇತ್ತು. ಮಲ್ಲಿಕಾರ್ಜುನ ವಾಸಸ್ಥಾನ. ಶಂಕರರು ಅಲ್ಲಿ ಪ್ರವೇಶಿಸಿದಂಥ ಚಿತ್ರಣವನ್ನು ನಮಗಿಲ್ಲಿ ತೋರಿಸಿದ್ದಾರೆ. ಅದ್ಭುತವಾದಂಥ ಗುಡ್ಡಗಳ ಮೇಲೆ ಶ್ರೀಶೈಲದ ಶಿವನ ಒಂದು ವಿಗ್ರಹ ಇರುವಂಥದ್ದು, ಅಂದರೆ ಶಿವಲಿಂಗ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೂರಾರು ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಇಡೀ ಶೃಂಗೇರಿ ಪಟ್ಟಣದ ವ್ಯೂ ನಿಮ್ಮ ಕಣ್ಣ ಮುಂದೆ ಇರುತ್ತೆ. ಇಲ್ಲಿನ ಗಾರ್ಡನ್, ಮೆಟ್ಟಿಲುಗಳು ಮತ್ತು ಪೀಸ್ಫುಲ್ ವೈಬ್ ಖಂಡಿತ ನಿಮ್ಮನ್ನ ಮನಸ್ಸನ್ನ ರಿಲ್ಯಾಕ್ಸ್ ಮಾಡುತ್ತೆ. ಈ ವೀಕೆಂಡ್ನಲ್ಲಿ ಶೃಂಗೇರಿ ಪ್ಲಾನ್ ಮಾಡಿದರೆ ಶಂಕರಗಿರಿ ನೋಡಿ ಬರಲು ಮರೆಯಬೇಡಿ. ಶಂಕರಾಚಾರ್ಯರು ಕಾಶಿಗೆ ಹೋಗಿದ್ದರು. ಕಾಶಿಯಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದಿದ್ರು. ನಾವೆಲ್ಲ ಹೋಗುವ ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯರು ಹೋಗಿ ಮಿಂದಿದ್ದು ಅಂದರೆ ನಾವೆಷ್ಟು ಪುಣ್ಯವಂತರು. ನಾವು ಕೂಡ ಅಲ್ಲೇ ನಾವು ಹೋಗಿ ಬರ್ತಾ ಇದ್ದೀವಿ, ಅಲ್ಲೇ ವಾತಾವರಣವನ್ನು ನೋಡಿ ಬಂದಿದ್ದೀವಿ ಅಂದರೆ ವಿಶೇಷ ಅಲ್ವಾ. ಉದ್ಯೋಗ ಸೃಷ್ಟಿಗೂ ಕಾರಣವಾಗಿರುವಂಥ ಈ ಶಂಕರಗಿರಿ ನಿಜಕ್ಕೂ ಅದ್ಭುತ. ಪ್ರವಾಸಿಗರನ್ನು ಸೆಳೀತಾ ಇದೆ, ಅನೇಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದೆ. ಶೃಂಗೇರಿಯ ವಾತಾವರಣವನ್ನು ನೋಡುವಂಥ ಭಾಗ್ಯವನ್ನು ಏರಿಯಲ್ ವ್ಯೂನಲ್ಲಿ ನೋಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದೆ. ಇಂತಹ ಅನೇಕ ವಿಚಾರಗಳು ನೀವು ನಮ್ಮ ಮೀಡಿಯಾ 9ನಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ನೋಡ್ತಿರ್ಬೋದು ತಾಯಿ ಶಾರದೆಯ
ದೇವಸ್ಥಾನ, ಅದರ ಎದುರು ಭಾಗದಲ್ಲಿರುವಂಥದ್ದೇ ಈ ಶಂಕರಗಿರಿ. ಒಟ್ಟಿನಲ್ಲಿ ಶೃಂಗೇರಿಯ ಪೂರ್ಣ ಚಿತ್ರಣವನ್ನು ಈ ಮೇಲ್ಭಾಗದಲ್ಲಿ ನಿಂತು ನಾವು ನೋಡ್ಬೋದು. ನಿಮ್ಗೆ ಗೊತ್ತೇ ಇದೆ, ಮಲೆನಾಡು ಅಂದ ತಕ್ಷಣ ನೆನಪಾಗೋದು ಇಲ್ಲಿನ ಹಸಿರಿನ ವಾತಾವರಣ, ಇಲ್ಲಿಯ ಹಕ್ಕಿ ಪಕ್ಷಿಗಳು ಮತ್ತು ಬೆಟ್ಟ ಗುಡ್ಡಗಳು. ಈ ಮಲೆನಾಡಿನ ನೈಜ ದರ್ಶನ ನೀವು ನೋಡಬೇಕಾದ್ರೆ ಶಂಕರಗಿರಿಗೆ ಒಮ್ಮೆ ಬರಬೇಕು. ಇನ್ನೂ ಅನೇಕ ವಿಚಾರದ ಮಾಹಿತಿಗಳನ್ನು ನೀವು 24x7 ನ್ಯೂಸ್ ಮೀಡಿಯಾ 9 ಕನ್ನಡದಲ್ಲಿ ನಿರಂತರವಾಗಿ ನೋಡ್ಬೋದು. ಪಾರ್ಟ್ 2ಗಾಗಿ ವೀಕ್ಷಿಸಿ.